ಪಶ್ಚಿಮ ಬಂಗಾಳ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇವತ್ತು ಪದಗ್ರಹಣ ಮಾಡಲು ಬಿ ಜೆ ಪಿಯ ಸುಮಾರು 20 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಅವರು ಅಧಿಕಾರ ಸ್ವೀಕರಿಸಿದರು. ಇದು ಒಂದು ರೀತಿಯಲ್ಲಿ ಐತಿಹಾಸಿಕ. ಪಶ್ಚಿಮ ಬಂಗಾಳವನ್ನು ಕ್ಯಾಪ್ಚರ್ ಮಾಡುವುದಕ್ಕೆ ಬಿ ಜೆ ಪಿ ಹಲವು ವರ್ಷಗಳಿಂದ ಟ್ರೈ ಮಾಡ್ತಾ ಇತ್ತು, ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾ ಇತ್ತು. ಹಾಗೆಯೇ ಬಹಳ ಸ್ಪಷ್ಟವಾಗಿ ಇಡೀ ಈ ಒಂದು ಅಧಿಕಾರ ಹಿಡಿಯುವ ಪ್ರೊಸೆಸ್ನಲ್ಲಿ ಬಿ ಜೆ ಪಿ ಮಾಡಿದ್ದೇನು, ಅವರ ಸ್ಟ್ರಾಟಜಿ ಏನು? ಮೊದಲನೇದಾಗಿ ಒಂದು ಮಮತಾ ಬ್ಯಾನರ್ಜಿ ಅವರಿಗೆ ಅತಿ ಆಪ್ತರಾದಂಥ ವ್ಯಕ್ತಿಯನ್ನು ಹಿಡಿದದ್ದು, ಅದು ಭ್ರಷ್ಟಾಚಾರದ ಆರೋಪ ಹೊತ್ತಂಥ ಅಧಿಕಾರಿ ಸುವೇಂದು ಅಧಿಕಾರಿ. ಅವರು 1970ರಲ್ಲಿ ಜನಿಸಿದವರು ಕಾಂಗ್ರೆಸ್ನಲ್ಲಿ ಇದ್ದಂಥ ವ್ಯಕ್ತಿ. ಯೂತ್ ಕಾಂಗ್ರೆಸ್ ಮೂಲಕ ಅವರು ತಮ್ಮ ರಾಜಕಾರಣವನ್ನು ಪ್ರಾರಂಭಿಸಿದರು. ಮಮತಾ ಬ್ಯಾನರ್ಜಿಯವರ ಬಲಗೈಯಾಗಿ ಕೆಲಸ ಮಾಡಿದರು. ಆದರೆ ಸ್ಲೋಲಿ ಅವರ ಸಂಬಂಧ ಕೆಡ್ತಾ ಬಂದಿತ್ತು. ಅದಕ್ಕೆ ಬಹಳ ಮುಖ್ಯವಾದ ಸಮಸ್ಯೆ ಪ್ರಾರಂಭವಾದದ್ದು 2014ರಲ್ಲಿ. ಅದು ಅವರ ಮೇಲಿನ ಭ್ರಷ್ಟಾಚಾರದ ಆರೋಪ. ಭ್ರಷ್ಟಾಚಾರದ ಆರೋಪ ಬಂದ ತಕ್ಷಣ ಸುವೇಂದು ಅಧಿಕಾರಿಯನ್ನು ಕ್ಯಾಪ್ಚರ್ ಮಾಡಬಹುದು ಅನ್ನೋದು ಬಿ ಜೆ ಪಿ ಗೊತ್ತಾಯಿತು. ಹಾಗೆಯೇ ಅವರ ಮೇಲೆ ದಾಳಿಗಳು ಪ್ರಾರಂಭವಾದವು. ಸುವೇಂದು ಅಧಿಕಾರಿಯ ವಿರುದ್ಧ ಭ್ರಷ್ಟಾಚಾರದ ಹಲವು ಆರೋಪಗಳಿವೆ. ಆದರೆ ಈ ಯಾವ ಆರೋಪಗಳು ಏನಿದೆಯಲ್ಲ ಅದೊಂದು ತಾತ್ವಿಕ ಅಥವಾ ತಾರ್ಕಿಕ ಅಂತ್ಯಕ್ಕೆ ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಕೇಂದ್ರದಲ್ಲಿರುವ ಸರ್ಕಾರ. ಮೊದಲನೇದಾಗಿ ಶಾರದಾ ಚಿಟ್ ಫಂಡ್ ಹಗರಣ. ಈ ಶಾರದಾ ಚಿಟ್ ಫಂಡ್ ಹಗರಣ ಏನಿದೆಯಲ್ಲ ಇದು ಪಶ್ಚಿಮ ಬಂಗಾಳದ ಅತಿ ದೊಡ್ಡ ಹಣಕಾಸು ಅವ್ಯವಹಾರ ಅಂತ ಹೇಳಲಾಗ್ತಾ ಇದೆ. 2014ರಲ್ಲಿ CBI ಏನಿದೆ ಅವರು ಸುವೇಂದು ಅಧಿಕಾರಿಯನ್ನು ವಿಚಾರಣೆಗೆ ಒಳಪಡಿಸಿದರು. ಈ ಮೂಲಕ ಸುವೇಂದು ಅಧಿಕಾರಿಯನ್ನು ಕ್ಯಾಪ್ಚರ್ ಮಾಡುವ ಯತ್ನ ಪ್ರಾರಂಭವಾಗಿತ್ತು. ಯಾಕೆಂದರೆ ಬಿ ಜೆ ಪಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು, ಮಮತಾ ಬ್ಯಾನರ್ಜಿಯವರನ್ನು ದುರ್ಬಲಗೊಳಿಸುವುದಕ್ಕೆ ಅವರ ಸುತ್ತಮುತ್ತ ಇರುವವರನ್ನು ಮೊದಲು ಭ್ರಷ್ಟಾಚಾರದ ಬಲೆಗೆ ಸಿಕ್ಕಿಸ್ಬೇಕು. ನಂತರ ಅವರು ಭ್ರಷ್ಟಾಚಾರದ ಬಲೆಯಲ್ಲಿ ಸಿಕ್ಕು ಅವರು ಕುಸಿದ ತಕ್ಷಣ ಅವರನ್ನು ತಮ್ಮ ಪಕ್ಷಕ್ಕೆ ಎತ್ತಾಕಬೇಕು. ಅದು ಹಾಗಿದ್ರೆ ಏನು ಅಂತ ಶಾರದಾ ಚಿಟ್ ಫಂಡ್ ಹಗರಣ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಶಾರದಾ ಗುಂಪಿನ ಕಾರ್ಯಕ್ರಮಗಳಿದೆಯಲ್ಲ, ಅದು ಅವರ ಈ ಒಂದು ಚಟುವಟಿಕೆ ಏನಿದೆ ಆ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಅವ್ಯವಹಾರ ನಡೆದಿದೆ ಅನ್ನೋದು. 2020ರಲ್ಲಿ ಶಾರದಾ ಗುಂಪಿನ ಮುಖ್ಯಸ್ಥ ಅವರು ಸುದೀಪ್ತ್ ಸೇನ್ ಅಂತ ಅವರು ಸುವೇಂದು ಅಧಿಕಾರಿ ತಮ್ಮಿಂದ ಹಣ ಪಡೆದಿದ್ದರು ಅಂತ ಹೇಳೋದ್ರೊಂದಿಗೆ ಇದು ಇನ್ನೊಂದು ಟರ್ನ್ ಅನ್ಬೋದು. ಅಂದರೆ ಭಾಳ ಸ್ಪಷ್ಟವಾಗಿ ನೇರವಾಗಿ ಅವರ ಮೇಲೆ ಈ ಭ್ರಷ್ಟಾಚಾರದ ಆರೋಪ ಬಂದಿತ್ತು. ಇದನ್ನು ರಾಜಕೀಯ ಆರೋಪ ಅಂತ ಇವರು ಕೂಗಾಡ್ತಿದ್ರು, ಅವರು ಹೇಳ್ತಿದ್ರು, ಎಲ್ಲ ಆಗ್ತಾಯಿತ್ತು. ಅದಾದಮೇಲೆ ಅವರು ಇನ್ನೊಂದು ನಾರದಾ ಸ್ಟ್ರಿಂಗ್ ಪ್ರಕರಣ ಅಂತ ಒಂದೊಂದು ಹೇಳ್ತಾ ಹೋಗ್ತೀನಿ. ಇವತ್ತಿನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮೋದಿ ಮತ್ತು ಇವರ ಆಪ್ತರು, ಅಮಿತ್ ಶಾ ಅವರ ಆಪ್ತರು, ಅವರು ಮೂಲಭೂತವಾಗಿ ಭ್ರಷ್ಟಾಚಾರದಲ್ಲೇ ಸಿಕ್ಕಾಕೊಂಡು ಹೋಗ್ಬಿಟ್ಟು ವಾಷಿಂಗ್ ಮಿಷಿನ್ ಪಕ್ಷಕ್ಕೆ ಹೋಗಿ ಅಲ್ಲಿ ವಾಶ್ ಮಾಡಿ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡಿಸಿದ್ದು ಅಂತ. ಇದೇನಿದೆ ಈ ನಾರದಾ ಸ್ಟ್ರಿಂಗ್ ಆಪರೇಷನ್ ಪ್ರಕರಣದಲ್ಲಿ ಕೆಲವು TMC ನಾಯಕರು ಏನಿದೆ ಅವರು ಹಣ ಸ್ವೀಕರಿಸುವ ದೃಶ್ಯಗಳು ಹೊರಗೆ ಬಂತು. ಈ ಸ್ಟ್ರಿಂಗ್ ಆಪರೇಷನ್ನಲ್ಲಿ ಈ ಹಣ ಸ್ವೀಕರಿಸುವ ದೃಶ್ಯಗಳು ಹೊರಗೆ ಬಂದಾಗ ಸುವೇಂದು ಅಧಿಕಾರಿಯ ಹೆಸರು ಕೂಡ ಈ ವಿಚಾರದಲ್ಲಿ ಅದು ಉಲ್ಲೇಖ ಆಗಿತ್ತು ಅಂತ. ಅದನ್ನು ಮತ್ತೆ CBI ತನಿಖೆ ನಡೀತು. ಇಡಿ ದಾಳಿ ಕೂಡ ನೇರವಾಗಿ ಸುವೇಂದು ಅಧಿಕಾರಿಯ ಮೇಲೆ ಪೂರ್ಣ ದೊಡ್ಡ ಮಟ್ಟದ ಇಡಿ ಅಥವಾ ಇನ್ಕಮ್ ಟ್ಯಾಕ್ಸ್ ದಾಳಿ ನಡೆದಿರಲಿಲ್ಲ. ಆದರೆ ಅದಕ್ಕೆ ನಡೆದಿರುವ ದಾಖಲೆಗಳು ಇಲ್ಲಿದ್ದರೂ ಕೂಡ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಸುವೇಂದು ಅಧಿಕಾರಿಯನ್ನು ಡ್ರಿಲ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅವರು ಬೇರೆ ಬೇರೆ ಈ ಹೇಳಿರುವ ಪ್ರಕರಣಗಳಲ್ಲಿ ಇವರ ಹಾತಿದೆ, ಕೈ ಇದೆ ಅಂಥೇಳಿ. ಅದಾದಮೇಲೆ ಅವರು ರಾಜಕೀಯ ಪ್ರಕರಣಗಳು ಬೇರೆ ಬೇರೆ ಪ್ರಕರಣಗಳೇನಿವೆ, ವಿಶೇಷವಾಗಿ ಕಲ್ಲಿದ್ದಲು ಕಳ್ಳಸಾಗಾಣಿಕೆ, ಚಿಟ್ ಫಂಡ್ ಮತ್ತು TMC ನಾಯಕರ ವಿರುದ್ಧದ ತನಿಖೆಯಲ್ಲಿ ಇವರ ಹೆಸರು ಬಂತು. ಯಾರ್ದು? ಸುವೇಂದು ಅಧಿಕಾರಿ ಅವ್ರದ್ದು. ಪಶ್ಚಿಮ ಬಂಗಾಳದಲ್ಲಿ ಇಡಿ ಹಲವು ರಾಜಕೀಯ ನಾಯಕರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ
ಹಾಗೂ ನೇಮಕಾತಿ ಪ್ರಕರಣಗಳನ್ನು ನಡೆಸ್ತಾ ಇತ್ತು. ಇದರಲ್ಲಿ ಹಲವು ಪ್ರಕರಣಗಳಲ್ಲಿ ಇಡಿ ನಡೆಸ್ತಾ ಪ್ರಕರಣದಲ್ಲಿ ಸುವೇಂದು ಅಧಿಕಾರಿಯ ಕೈವಾಡ ಇದೆ ಅಥವಾ ಅವ್ರಿಗೆ ಸಂಬಂಧ ಇದೆ ಅನ್ನೋ ಆರೋಪ ಮಾಡಲಾಯಿತು. ಸೊ ಸಾರ್ವಜನಿಕವಾಗಿ ನೀವು ನೋಡಿದರೆ ಇನ್ಕಮ್ ಟ್ಯಾಕ್ಸ್ ಏನಿದೆ, ಇನ್ಕಮ್ ಟ್ಯಾಕ್ಸ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಏನು ದುಡ್ಡು ಸಿಗ್ತಾ ಆ ವಿವರಗಳು ಆಗೇ ಇಲ್ಲ. ಆದರೆ ಅವರು ಒಟ್ಟಾರೆ ಇದೆಲ್ಲ ಆಗುವ ಹೊತ್ತಿಗೆ ಸುಮಾರು 2020 ಹೊತ್ತಿಗೆ ಇದರಿಂದ ಜರ್ಜರಿತರಾದಂಥ ಸುವೇಂದು ಅಧಿಕಾರಿ BJP ಸೇರುವ ತೀರ್ಮಾನ ತೆಗೆದುಕೊಂಡರು. 14ರಿಂದ ಪ್ರಾರಂಭವಾದ್ದು. ಇದನ್ನು ಎದುರಿಸಿ ಸುವೇಂದು ಅಧಿಕಾರಿ ಸುಸ್ತಾಗ್ಬಿಟ್ಟಿದ್ರು. ಅವ್ರಿಗೆ ಬೇರೆ ದಾರಿ ಉಳಿದಿರಲಿಲ್ಲ. ಅವರು ದಟ್ ಅನಿವಾರ್ಯವಾಗಿ BJP ಸೇರಬೇಕಾಯಿತು. ಅದಕ್ಕೆ ಇಡಿ CBI ವಿಚಾರಣೆಗಳಿದೆ, ರಾಜಕೀಯ ಮಟ್ಟದಲ್ಲಿ ಗಂಭೀರ ಆರೋಪ ಕೇಳಿಬಂದಿದ್ದು. ಸೊ ಇದು ಎಲ್ಲದರಿಂದಾಗಿ ಅವರು BJP ಸೇರುವ ತೀರ್ಮಾನ ತೆಗೆದುಕೊಂಡರು. BJPಗೆ ಸೇರಿದವರೇ ಒಂದು ಕಾಲದ ತಮ್ಮ ಸಂಗಾತಿ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಸೆಡ್ ಹೊರಬಂದಿದ್ದರು. ಹಾಗೆಯೇ ಪ್ರತಿ ಕ್ಷಣದಲ್ಲೂ ಕೂಡ TMCಯ ಗುಟ್ಟುಗಳು ಗೊತ್ತಿದ್ವು ಅವರಿಗೆ. ಒಂದೊಂದೇ ಅದರ ಜೊತೆಗೆ ಅವರಿಗೆ ಅಮಿತ್ ಶಾ ಅವರ ಒಂದು ಆಶೀರ್ವಾದ ಸಿಕ್ಕಿತ್ತು. ಅವರ ಮೇಲೆ ಬಂದ ಬಹುತೇಕ ಆರೋಪಗಳನ್ನು ಅವರನ್ನು ಮುಕ್ತರನ್ನಾಗಿ ಮಾಡಲಾಗಿತ್ತು ಅಥವಾ ಆ ಪ್ರಕರಣಗಳನ್ನ ಅಲ್ಲಿಗೆ ಮುಚ್ಚಾಕಲಾಗಿತ್ತು. ಅಂದರೆ ಇದನ್ನೆಲ್ಲ ಬಳಸಿದ್ದು ಅವರು ಭ್ರಷ್ಟಾಚಾರಿ ಹೌದು ಅನ್ನೋದಕ್ಕಲ್ಲ, ಅವರನ್ನು ಬಳಸಿಕೊಂಡು ದಟ್ ಪಶ್ಚಿಮ ಬಂಗಾಳದಲ್ಲಿ ದಟ್ ಇದನ್ನು ಸಾಧಿಸಬೇಕು ಅಂತ ಅವರು ಸಾಮಾನ್ಯ ಹೇಗೆಂದರೆ 2 ಬಾರಿ ಕೂಡ ಅಂದರೆ ಮಮತಾ ಬ್ಯಾನರ್ಜಿಯವರ ಪ್ರಬಲವಾದ ಕಾನ್ಸ್ಟಿಟ್ಯೂನ್ಸಿಲೇನೆ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿತು. ಹಾಗೆ ಈ ಸೋಲಿನೊಂದಿಗೆ ಮಮತಾ ಬ್ಯಾನರ್ಜಿಯವರ ಪತನ ಕೂಡ ಪ್ರಾರಂಭ ಆಗಿತ್ತು. ಅದಕ್ಕೆ ಬಹುಮಟ್ಟಿಗೆ ಸುವೇಂದು ಅಧಿಕಾರಿ ಕಾರಣರಾಗಿತ್ತು. ಸೊ ಇದನ್ನೆಲ್ಲ ನೋಡಿದರೆ ಒಂದು ಟ್ರೆಂಡನ್ನು ನಾವು ನೋಡ್ಬೋದಾಗಿದೆ. ಸೊ BJP ಯಾವ್ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನ ಮಾಡಿದ್ದರೋ ಅದರ ಹಲವರು ಕಾಂಗ್ರೆಸ್ ಮೊದಲಾದ ಪಕ್ಷದಲ್ಲಿದ್ದವರು. ಅವರು ಅಲ್ಲಿ ಭ್ರಷ್ಟಾಚಾರ ಮಾಡಿದವರನ್ನು ಕ್ಯಾಚ್ ಮಾಡ್ಕೊಂಡು ಅವರಿಗೆ ಇಡಿ ಇನ್ಕಮ್ ಟ್ಯಾಕ್ಸ್ ಬಿಟ್ಟು ಅವರನ್ನು ಭ್ರಷ್ಟಾಚಾರಿ ಆದವನೇ ಬಾ ನಮ್ಮ ಪಕ್ಷಕ್ಕೆ ಆಯಿತಾ, ನೀವು ವಾಷಿಂಗ್ ಮಿಷಿನಿಗೆ ಹಾಕ್ತೀವಿ, ನೀವು ಕ್ಲೀನ್ ಆಗಿಬಿಡ್ತೀರಂತ ಕ್ಲೀನ್ ಮಾಡಿ ಮುಖ್ಯಮಂತ್ರಿ ಮಾಡಿದ್ದು. ಅಸ್ಸಾಂ ಮುಖ್ಯಮಂತ್ರಿ ಕೂಡ ಹಾಗೆ, ಆತರೂ ಕೂಡ ಅವ್ರ ಮೇಲೆ ಅತಿ ದೊಡ್ಡ ಭ್ರಷ್ಟಾಚಾರದ ಆರೋಪ ಇದೆ. ಹಾಗೆ ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅವ್ರ ಮೇಲೂ ಕೂಡ ಅತಿ ದೊಡ್ಡ ಭ್ರಷ್ಟಾಚಾರದ ಹಗರಣದ ಆರೋಪ ಇದೆ. ಇನ್ನು ಅವರದರಿಂದ ಹೊರಗಡೆ ಬರುತ್ತಾರೆ. ಆದರೆ ಒಟ್ಟಾರೆ ಪಶ್ಚಿಮ ಬಂಗಾಳದ ರಾಜಕಾರಣ ಬದಲಾಗುತ್ತಾ ಗೊತ್ತಿಲ್ಲ. ಯಾಕೆಂದರೆ ಮಮತಾ ಬ್ಯಾನರ್ಜಿ ಇದ್ದಾಳೆ, ಅವರು ಗಟ್ಟಿಗಿತ್ತಿ ಅಂತ, ಅವ್ರು ಯಾವುದನ್ನು ಸುಲಭವಾಗಿ ಬಿಡುವ ಹೆಣ್ಣು ಮಗಳೇ ಅಲ್ಲ. ಈಗ ಕೂಡ ಸುಪ್ರೀಂ ಕೋರ್ಟಿಗೆ ಅವರು ಇವತ್ತು ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ನಾನು ಸೋತೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅವರು. ಆದ್ದರಿಂದ ಅವರು ಮತ್ತೆ ರೀಜುನುವೇಟ್ ಆಗ್ತಾರೆ. ಆಗದಿದ್ದರೆ ದಟ್ BJPಗೆ ಪಶ್ಚಿಮ ಬಂಗಾಳದಲ್ಲಿ ಯಾರು ಎದುರಾಳಿ, ಹೀಗೆ ಹಲವು ಪ್ರಶ್ನೆಗಳಿವೆ. ಅದರ ಜೊತೆಗೆ ಈ ಟ್ರೆಂಡ್ ಇದೆಯಲ್ಲ, ಭ್ರಷ್ಟಾಚಾರಿಗಳನ್ನು ಕರೆದು ತಂದು ಅವರನ್ನು ಮುಖ್ಯಮಂತ್ರಿ ಮಾಡುವ ಪರಂಪರೆ ಈ ದೇಶದಲ್ಲಿ BJP ಪ್ರಾರಂಭ ಮಾಡಿದೆ. ಅದಕ್ಕೆ ಇತ್ತೀಚಿನ ಸೇರ್ಪಡೆ ಪಶ್ಚಿಮ ಬಂಗಾಳ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಭಾನುವಾರ, ನಾಳೆ ನಾನಿರಲ್ಲ. ಸೋಮವಾರ ಮತ್ತೆ ಹಾಜರಾಗ್ತೀನಿ. 3 ಸುದ್ದಿಯೊಂದಿಗೆ ಮಾತನಾಡೋಣ. ಹಾಗೆಯೇ ಸುದ್ದಿಯನ್ನು ವಿಶ್ಲೇಷಣೆ ಮಾಡ್ತೀನಿ, ಹಿಂದಿನ ಸುದ್ದಿಯನ್ನು ಕೊಡೋದಕ್ಕೆ ಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.